ಹಮ್ಮಿಕೊಂಡಿರುವ ನಿಮ್ಮ ಶರಣರು ನಿತ್ಯ ಮುಕ್ತರು ಎನ್ನುವಂತೆ ಶರಣ ವಿಚಾರ ವಾಹಿನಿ ಹರುಗಿರಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮ ಶಿವಯೋಗ ಸಾಧನೆ ಹಾಗೂ ವಚನ ಚಿಂತನೆ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ 82ನೇ ದಿನದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. 82ನೇ ದಿನದ ಕಾರ್ಯಕ್ರಮದಲ್ಲಿ ನಮಗೆ ನಿಮಗೆಲ್ಲರಿಗೂ ಉರಿಯ ಗದ್ದುಗೆಯ ಮೇಲೆ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ಧಲಿಂಗಂ ಸ್ವಾಮಿಗಳು ತೋಂಟದಾರ್ಯ ಮಠ ಗದಗ ಪರಮ ಪೂಜ್ಯರ ಜೀವನ ಚರಿತ್ರೆಯ ಅನುಭವಾಮೃತವನ್ನ ದಯಪಾಲಿಸಲಿರುವ ಗುರುಗಳಾದ BR ಪೊಲೀಸ್ ಪಾಟೀಲ್ ಗುರುಗಳಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವಾಮೃತವನ್ನ ಹಂಚಿಕೊಳ್ಳಲಿರುವ ಗುರುಗಳಾದ MG ಮುಳ್ಕೂರ್ ಗುರುಗಳಿಗೂ ಕೂಡ ಶರಣ ವಿಚಾರ ವಾಹಿನಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದ ನೇತೃತ್ವ ಸ್ಥಾನವನ್ನ ವಹಿಸಿರುವಂತಹ ಹಿರಿಯರು, ಶರಣ ಜೀವಿಗಳು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಶರಣ ವಿಚಾರ ವಾಹಿನಿಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ IR ಮಠಪತಿ ಗುರುಗಳಿಗೆ ಕೂಡ ಶರಣ ವಿಚಾರ ವಾಹಿನಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಅವರಿವರೆನ್ನದೆ ಇವತ್ತಿನ ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲಾ ಶರಣ ತಂದೆ ತಾಯಂದಿರಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ವಚನ ಪ್ರಾರ್ಥನೆಯನ್ನ ತಾಯಿಯವರಾದಂತಹ ರಾಜಶ್ರೀ ಪಡಸಲಿಗೆ ಅವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮ ಕ್ಯಾಮ್ರಾ ಮೈಕ್ ಆನ್ ಮಾಡ್ರಮ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಪ. ಕೇಳ್ಸತೈತ್ರಿಪ? ಕೆಲಸ ಐತ್ರಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯನ್ ಒಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯನ್ ಒಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಶರವಡ್ಡಿ ಬೇಡುವೆ, ದೇವರಿಗೆ ಶರವಡ್ಡಿ ಬೇಡುವೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಹಾಡುವೆ, ಬೇಡುವೆ, ಬೇಡುವೆ. ಎಲ್ಲರಿಗೂ ಶರಣು ಶರಣಾರ್ಥಿಪ. ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ ತಾಯಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ಮೇಲೆ ಗುರುಗಳಾದ MG ಮುಳ್ಕೂರು ಗುರುಗಳು ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವವನ್ನು ನೀಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಗೂಗಲ್ ವೆಬಿನಾರದ ನೇತೃತ್ವ ವಹಿಸಿರ್ತಕ್ಕಂಥ ಶ್ರೀ IR ಮಠಪತಿ ಶರಣರಲ್ಲಿ ಶರಣಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಪಾಪುಗೌಡ ಪಾಟೀಲರಲ್ಲಿ ಸಹಿತ ಶರಣಗಳನ್ನು ಸಲ್ಲಿಸ್ತಾ, ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಆಹಾರದ ಕುರಿತು ನಾವು ಒಂದು ತಿಂಗಳಿಂದ ಚಿಂತನೆ ಮಾಡ್ತಾ, ನಿನ್ನೆ ನಾವು ರಾಜಸಿಕ ಆಹಾರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ರಾಜಸಿಕ ಆಹಾರದಲ್ಲಿ ಭೂಮಿಯ ಕೆಳಗೆ ಬೆಳೆದ ತರಕಾರಿಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಈಗ ಒಂದೆರಡು ಭೂಮಿಯ ಕೆಳಗೆ ಬೆಳೆದ ತರಕಾರಿಗಳ ಒಂದು ವಿಶೇಷತೆಯನ್ನು ನೋಡಿಕೊಂಡು ಮುಂದೆ ಹೋಗೋಣ. ಅದರಲ್ಲಿ ನಿನ್ನೆ ನಾನು ಕ್ಯಾರೆಟ್ ಬಗ್ಗೆ ಹೇಳಿದೆ. ಅದು ಭೂಮಿ ಕೆಳಗಡೆ ಬೆಳೆದರೂ ಸಹಿತ ಅದು ಸಾತ್ವಿಕದಲ್ಲಿ ಬರುತ್ತೆ, ರಾಜಸಿಕ ಬರೋದಿಲ್ಲ ಅಂತ. ಇನ್ನು ಬೀಟ್ರೂಟ್ ಅಂತ ಒಂದಿದೆ, ಅದು ಒಂದು ಅದ್ಭುತವಾದದ್ದು. ಬೀಟ್ರೂಟ್ ನೀವು ನೋಡಿರ್ತೀರಿ, ಕೆಂಪು ಗಡ್ಡಿ. ಅದು ಬಹಳ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ಕೆಂಪು ರಕ್ತ ಕಣಗಳನ್ನು ತಯಾರಿಸುವ ಶಕ್ತಿ ಆ ಬೀಟ್ರೂಟ್ನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ.
ಜೊತೆಗೆ ಸೋಡಿಯಂ ಅಂಶ ಅದರಲ್ಲಿ ಹೇರಳವಾಗಿದೆ. ಕಬ್ಬಿಣ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಕ್ಲೋರಿನ್ ಅದು ಹೊಂದಿದೆ. ಅದರ ಜೊತೆಗೆ ನಮ್ಮ ಲಿವರ್ ಪ್ರಾಬ್ಲಮ್ ಅಂತ ಏನು ಕರಿತಾ ಇದ್ದೇವೆ, ಆ ಲಿವರ್ ತೊಂದರೆಗಳು ಬಹಳ ಒಂದು ಟಾನಿಕ್ ಇದ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಇದು ಕುಡಿಯಲಿಗೆ ಈವನ್ ಕ್ಯಾನ್ಸರ್ಗೂ ಸಹಿತ ಅದು ಸಹಾಯಕ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ಸರ್ ಗುಣಪಡಿಸಲಿಕ್ಕೆ ಈ ಬೀಟ್ರೂಟ್ ಜ್ಯೂಸ್ ಬಹಳ ಒಳ್ಳೆಯದು. ಆದರೆ ಬೀಟ್ರೂಟ್ ಜ್ಯೂಸು ಒಂದೇ ಕುಡಿಯೋಕ್ಕಾಗೋದಿಲ್ಲ, ಸ್ವಲ್ಪ ಕಹಿ ಇರ್ತದೆ, ಅದು ಕಷ್ಟ ಆಗುತ್ತೆ ಕುಡಿಯೋಕ್ಕೆ. ಅದಕ್ಕೆ ಏನು ಮಾಡಬೇಕಂದ್ರೆ ಸಮ ಪ್ರಮಾಣದಲ್ಲಿ ಕ್ಯಾರೆಟ್ ಜ್ಯೂಸನ್ನು ಮಿಕ್ಸ್ ಮಾಡಿಕೊಂಡು ಕ್ಯಾರೆಟ್ ರಸವನ್ನು, ಗಜರಿ ರಸವನ್ನು ಸೇರಿಸಿಕೊಂಡು ಅದರಲ್ಲಿ ಕುಡಿಬೋದು. ಇಲ್ಲದೆ ಹೋದರೆ ನಾವು ನೀರನ್ನು ಹಾಕಿ ಅದನ್ನು ಡೈಲ್ಯೂಟ್ ಮಾಡಿಕೊಂಡು ಸಹಿತ ಕುಡಿಬೋದು. ಇನ್ನೂ ಒಂದು ಭೂಮಿ ಕೆಳಗಡೆ ಬೆಳೆದಂಥ ಮೂಲಂಗಿ ಸಾಮಾನ್ಯವಾಗಿ ಸ್ವಲ್ಪ ಪಂಜಂಟ ಒಗರು ಥರ ಇರ್ತದೆ, ಅಥವಾ ನಮಗೇನು ಖಾರ ಇರ್ತದೆ ಮೂಲಂಗಿದು ಸೊಪ್ಪಿದೆಯಲ್ರಿ, ನಮ್ಮಲ್ಲಿ ನಾವೇನು ಮಾಡ್ತೀವಿ, ಮಾರ್ಕೆಟ್ಗೆ ಹೋಗಿ ಆ ಮೂಲಂಗಿ ಸೊಪ್ಪನ್ನು ತೆಗೆದು ಅದರ ಗಡ್ಡೆ ತೊಗೊಂಬರ್ತೀವಿ. ಅಂದರೆ ಗಡ್ಡೆ ತೊಗೊಂಬರ್ತೀವಿ ಅಂದರೆ ಬರೀ 20% ಲಾಭ ಆಗುತ್ತೆ ಅಷ್ಟೇ. 80% ಬಿಸಾಕ್ತೀವಿ, ದುಡ್ಡು ಕೊಡ್ತೀವಿ. ಆ ಮೂಲಂಗಿ ಸೊಪ್ಪಲ್ಲೇ 80% ಇರೋದು ಅಂಶ. ಆ ಸೊಪ್ಪನ್ನು ಚೆಲ್ಲಿಬಿಟ್ಟು 20% ನಾವು ತೊಗೊಂಬಂದು ಅಡುಗೆ ಮಾಡಿ ಅದನ್ನು ಮತ್ತೆ ಬಾಯ್ಲ್ ಮಾಡಿ ಕುದಿಸ್ತಾ ಇರ್ತೀವಿ. ಸಾಮಾನ್ಯವಾಗಿ ಈ ಮೂಲಂಗಿ ಸೊಪ್ಪನ್ನು ಈ ಪೈಲ್ಸ್ ಪ್ರಾಬ್ಲಮ್ ಇದ್ದಾಗ ಪ್ರಕೃತಿ ಚಿಕಿತ್ಸೆ ಹತ್ತಿರ ಹೋದ್ರೆ ಏನು ಮಾಡ್ತಾರೆ ಅಂದರೆ ಅವರು, ನೀವು ರಾತ್ರಿ ಮೂಲಂಗಿಯನ್ನು ತುರಿದ್ಬಿಟ್ಟು ಮೊಸರಲ್ಲಿ ಹಾಕಿಬಿಟ್ಟು ನೆನೆ ಇಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ತೊಗೊಂಬಿಡಿ ಅಂತ ಹೇಳ್ತಾರೆ. ಸೊ ಆ ಪೈಲ್ಸ್ ಪ್ರಾಬ್ಲಮ್ ಗುಣ ಆಗಲಿಕ್ಕೆ ಈ ಮೂಲಂಗಿ ಏನು ಗೆಡ್ಡೆ ಇದೆಯಲ್ಲ ಭಾಳ ಒಳ್ಳೆಯದು. ಸಾಮಾನ್ಯವಾಗಿ ನಮ್ಮಲ್ಲಿ ಉಪಯೋಗಿಸ್ತೀವಿ ಸೊಪ್ಪನ್ನು, ನಮ್ಮ ಹಳ್ಳಿ ಕಡೆ ಮೂಲಂಗಿ ಸೊಪ್ಪನ್ನು ಮತ್ತು ಮೂಲಂಗಿ ಗಡ್ಡೆಯನ್ನು ಕೋಸಂಬರಿ ಥರ ಮಾಡಿ ಉಪಯೋಗಿಸ್ತಿದ್ವು. ಅದು ಆ ಥರ ಮಾಡಿ ಉಪಯೋಗಿಸೋದು ಬಹಳ ಒಂದು ಒಳ್ಳೆಯದು. ಅದೇ ಥರ ಈರುಳ್ಳಿ ಬೆಳ್ಳುಳ್ಳಿ ಅವು ರಾಜಸಿಕದಲ್ಲಿ ಬರುತ್ತೆ. ಬೆಳ್ಳುಳ್ಳಿ ಎಸ್ಪೆಷಲಿ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಬಹಳ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಒಂದು ಬೆಳ್ಳುಳ್ಳಿ ಎಸಳನ್ನು ನಾವು ತೆಗೆದುಕೊಳ್ಳೋದನ್ನು ಇವತ್ತು ನೋಡ್ತಾ ಇದ್ದೀವಿ. ಇವೆಲ್ಲ ಭಾಳ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಅದರ ಜೊತೆಗೆ ದ್ರಾಕ್ಷಾರಸದ ಬಗ್ಗೆ ದೀರ್ಘವಾದ ಒಂದು 3 ಪುಟದ ಲೇಖನವನ್ನು ಅಮೃತಹಾರ ಪುಸ್ತಕದಲ್ಲಿ ಕೊಟ್ಟಿದ್ದೇವೆ. ನಮ್ಮ ಸ್ನೇಹಿತ ಶಿವಕುಮಾರ್ ಅಂತೇಳಿ SBM ಅಲ್ಲಿದ್ದರು, ಅವರು ನಮ್ಮ ಸ್ಟೂಡೆಂಟು. ಜೊತೆಗೆ ಆಸ್ತಮಾ ಪ್ರಾಬ್ಲಮನ್ನು 40 ದಿವಸ ದ್ರಾಕ್ಷಾರಸದಲ್ಲಿ 2000 ಇಸ್ವಿನಲ್ಲಿ ಅವರು 2002ನೇ ಇಸ್ವಿನಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದರ ದೀರ್ಘ ಲೇಖನ ನಾನು ಪುಸ್ತಕದಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡಿ ಅಂತ ಹೇಳ್ತಾ, ಈಗ ಒಂದನೇದ್ದು ಭೂಮಿಯ ಕೆಳಗಡೆ ಬೆಳೆದ ಒಂದನೇ ಐಟಮ್ಮು ರಾಜಸಿಕದಲ್ಲಿ ಭೂಮಿ ಕೆಳಗಡೆ ಬೆಳೆದ ಒಂದು ಆಹಾರ ತರಕಾರಿಗಳನ್ನು ನಾವು ನೋಡಿದ್ದೀವಿ. ಎರಡನೇ ಪಾಯಿಂಟ್ ಏನಂತಂದರೆ ಹೋಲ್ಸಮ್ ಸೀರಿಯಲ್ಸ್ ಆ್ಯಂಡ್ ಪಲ್ಸಿಸ್ ಅಂತ ಹೇಳ್ತಾ ಇದ್ದಾರೆ. ಈ ಪಟ್ಟಿನಲ್ಲಿ ಬರ್ತಕ್ಕಂಥದ್ದು ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು. ಏಕದಳ ಅಂದರೆ ಯಾವುದು? ರಾಗಿ ಇರ್ಬೋದು, ಭತ್ತ ಇರ್ಬೋದು, ಜೋಳ ಇರ್ಬೋದು, ಸಜ್ಜೆ, ಇವೆಲ್ಲ ಏಕದಳ ಧಾನ್ಯ. ದ್ವಿದಳ ಧಾನ್ಯ ಅಂದರೆ ಹೆಸರು, ಕಡಲೆ, ಶೇಂಗಾ, 2 ದಳ ಇರ್ತಕ್ಕಂಥದ್ದು. ಅವು ಸಿಪ್ಪೆ ಸಮೇತ ಇದ್ದರೆ ಮಾತ್ರ ಅದು ರಾಜಸಿಕದಲ್ಲಿ ಬರುತ್ತೆ. ಸಿಪ್ಪೆ ತೆಗೆದ್ರೆ ಇಲ್ಲ, ಅದು ಗಮನದಲ್ಲಿ ಇಟ್ಕೋಬೇಕು. ಸಿಪ್ಪೆ ಸಮೇತ ನಾವೇನಾರು ಉಪಯೋಗಿಸ್ತಿದ್ದೀವಿ ಏಕದಳ ಧಾನ್ಯಗಳನ್ನು ಅಥವಾ ದ್ವಿದಳ ಧಾನ್ಯಗಳನ್ನು ಪಲ್ಸಿಸ್ ಆ್ಯಂಡ್ ಸೀರಿಯಲ್ಸ್ ಅಂತ ಕರಿತಾ ಇದ್ದೀವಿ. ನಮ್ಮಲ್ಲಿ ಬಹಳಷ್ಟು ಜನ ನಾವು ವೆಜಿಟೇರಿಯನ್ ಅಂತೀವಿ. ಆ ವೆಜಿಟೇರಿಯನ್ ಬಗ್ಗೆ ಸ್ವಲ್ಪ ಕ್ಲಾರಿಫೈ ಮಾಡ್ತಾ ಇದ್ದೇನೆ. ನಾವು ವೆಜಿಟೇರಿಯನ್ ಅಂತಂದರೆ ಏನಂದರೆ ವೆಜಿಟೇಬಲ್ ಏನಾರು ತಿಂದ್ಕೊಂಡಿದ್ದೀವಿ ಅಂದರೆ ಮುಂಚೆ ವೆಜಿಟೇರಿಯನ್ ಆಗಿದ್ದೀವಿ ನಾವು ಒಂದಾನೊಂದು ಕಾಲದಲ್ಲಿ. ಇವತ್ತು ನಮ್ಮ ಆಹಾರದಲ್ಲಿ ವೆಜಿಟೇಬಲ್ಸ್ ಎಲ್ಲೋ ಒಂದು ಕಡೆ ನೆಂಚ್ಕೊಳ್ಳೋಕಿರ್ತದೆ. ಹೆಚ್ಚಿನ ಆಹಾರ ಏನಿರ್ತದೆ ನಮಗಂದರೆ ಸೀರಿಯಲ್ಸು ಪಲ್ಸಿಸು ಇರುತ್ತೆ. ಸೀರಿಯಲ್ಸು ಜಾಸ್ತಿ ಇರ್ತದೆ, ಭತ್ತ, ಅನ್ನ, ರೈಸ್ ಜಾಸ್ತಿ ತಿಂತಿರ್ತೀವಿ, ಜೋಳ ತಿಂತಿರ್ತೀವಿ ನಾವು ಹೆಚ್ಚು ಕಡಿಮೆ. ನಾವು ಹೊಸ ಹೆಸರು ಇಟ್ಟಿದ್ದೇನೆ ನಾನು. ಪ್ರಕೃತಿ ಚಿಕಿತ್ಸೆಗೆ ಬಂದ ಮೇಲೆ ನಾವೆಲ್ಲ ಏನಂದರೆ ವೆಜಿಟೇರಿಯನ್ಸ್ ಅಲ್ಲ, ನಾವೆಲ್ಲ ನಾನ್ ವೆಜಿಟೇರಿಯನ್ ಇರೋ ಮಾತು ಬೇರೆ. ನಾವು ಹೊಸ ಹೆಸರು ಏನು ಕೊಟ್ಟಿದ್ದೇನೆ ಅಂತಂದರೆ ನಾವೆಲ್ಲ ಸೀರಿಯಲಿಸ್ಟ್ ಅಂತ. ಅಂದರೆ ಸೀರಿಯಲ್ ನಮ್ಮ ಆಹಾರದಲ್ಲಿ ತಟ್ಟೆನಲ್ಲಿ ಇವತ್ತು 90% ರೈಸೇ ಇರುತ್ತೆ, ಇಲ್ಲ ಜೋಳ ಇರುತ್ತೆ. ಜೋಳ ಆಹಾರ ನಾವು ಅದು ಸೀರಿಯಲ್ಸು, ಧಾನ್ಯಗಳ ಏಕದಳ ಧಾನ್ಯಗಳು, ಏಕದಳ ಧಾನ್ಯಾಹಾರಿಗಳು ಅನ್ಬೋದು ಕನ್ನಡದಲ್ಲಿ ಹೇಳಬೇಕಂದ್ರೆ, ಅಥವಾ ದ್ವಿದಳ ಧಾನ್ಯಾಹಾರಿಗಳು. ಆ ದ್ವಿದಳ ಅಥವಾ ಏಕದಳ ಧಾನ್ಯದಲ್ಲೇ ನಮ್ಮದು ಹೆಚ್ಚಿನ ಒಂದು ಆಹಾರ ಇವತ್ತಿರ್ತದೆ. ಅದರಿಂದ ನಾವು ಈಗ ಸೀರಿಯಲಿಸ್ಟಿಂದ ನಾವು ವೆಜಿಟೇಬಲ್ಗೆ ಬರಬೇಕು. ಫ್ರೂಟ್ಸು ವೆಜಿಟೇಬಲ್ಸ್ ತೊಗೊಂಡಿವಿ ಅಂದರೆ ಆವಾಗ ನಾವು ವೆಜಿಟೇರಿಯನ್ಸ್ ಆಗ್ತೀವಿ. ಈಗ
ಸಸ್ಯಾಹಾರಿ ಪ್ರಾಣಿಗಳು ನೋಡಿ, ಅವೆಲ್ಲ ಸಸ್ಯಾಹಾರಿ ಪ್ರಾಣಿಗಳು, ಅವರು ಹುಲ್ಲು ಹಣ್ಣು ತರಕಾರಿ ತಿನ್ಕೊಂಡು ಅವು ಇರ್ತವೆ, ಅದಕ್ಕಾಗಿ ಸಸ್ಯಾಹಾರಿ ಪ್ರಾಣಿಗಳ ಹೇಳ್ಬೋದು ಅವಕ್ಕೆ. ಆದರೆ ಇವತ್ತು ನಾವು ಸೀರಿಯಲಿಸ್ಟ್ ಆಗಿಬಿಟ್ಟವೆ. ಈ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಸಿರಿಕಲ್ಚರು ಬಂದುಬಿಟ್ಟು ನಮ್ಮ ಟಿಶ್ಯೂ ಕಲ್ಚರ್ ಪ್ರಾರಂಭ ಆಗಿದೆ ಇವತ್ತಿನ ದಿವಸದಲ್ಲಿ. ಅದಕ್ಕೆ ಈ ಹೋಲ್ಸಮ್ ಸೀರಿಯಲ್ಸ್ ಪಲ್ಸಿಸು ಸಿಪ್ಪೆ ಸಮೇತ ತೊಗೊಂಡೋದು ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಅದಾದಮೇಲೆ ಮೂರನೇ ಪಾಯಿಂಟು ಏನಂದರೆ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಅಂತ ಹೇಳ್ತಾರೆ. ಫ್ರೆಶ್ ನಟ್ಸ್, ಫ್ರೂಟ್ಸ್, ಒಣ ಹಣ್ಣುಗಳು, ಒಣ ಹಣ್ಣುಗಳು ಮತ್ತು ಫ್ರೆಶ್ ನಟ್ಸ್. ಒಣ ಹಣ್ಣುಗಳು ಯಾವ್ಯಾವ ಬರ್ತವೆ? ದ್ರಾಕ್ಷಿ ಹಣ್ಣುಗಳನ್ನು ನಾವು ಒಣ ಹಣ್ಣು ಮಾಡ್ತೇವೆ. ಆಮೇಲೆ ಖರ್ಜೂರ, ಇವೆಲ್ಲ ಒಣ ಹಣ್ಣು. ದ್ರಾಕ್ಷಿ, ಗೋಡಂಬಿ, ಕಳೆಕಾಯಿ ಇರ್ಬೋದು. ಆಮೇಲೆ ಬಾದಾಮಿ, ತೆಂಗಿನಕಾಯಿ, ಒಣ ಕೊಬ್ಬರಿ, ನಾವೇನು ಕರಿತೀವಿ ಒಣ ಕೊಬ್ಬರಿ, ಇವೆಲ್ಲ ಏನು ನಾವು ಡ್ರೈ ಫ್ರೂಟ್ಸು ಮತ್ತು ನಟ್ಸು, ಇವು ಮೂರನೇ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಇವು ಪರವಾಗಿಲ್ಲ, ಆದರೆ ಅವನು ಸ್ವಲ್ಪ 40 ವರ್ಷದ, ಈಗೇನು ನಾನು ಹೇಳ್ತಾ ಇದ್ದೀನಿ, ಈ ತಟಸ್ಥನೆ ಆಹಾರ, ನ್ಯೂಟ್ರಲ್ ಫುಡ್ ಅಂತ ಹೇಳ್ತಾ ಇದ್ದೀವಿ, ಈ ಆಹಾರವನ್ನು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ಕೋಬೇಕು. ಆಫ್ಟರ್ 40 ಇಯರ್ಸ್ ಅಂತ ಹೇಳ್ತಾರೆ. 40 ವರ್ಷ ಆದಮೇಲೆ ಸ್ವಲ್ಪ ಕಡಿಮೆ ಉಪಯೋಗಿಸಬಾರ್ದಂತಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಉಪಯೋಗಿಸಬಹುದು. ಇನ್ನು ಈ ಪಟ್ಟಿನಲ್ಲಿ ಬರ್ತಕ್ಕಂಥದ್ದು 4ನೇ ನಂಬರ್ ಯಾವುದು ಅಂತಂದರೆ ಹಾಲು. ಈ ಹಾಲಿನ ಬಗ್ಗೆ ಸ್ವಲ್ಪ ದೀರ್ಘವಾಗಿಯೇ ಇದೆ, ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಹಾಲು ಬಹಳ ಅಮೃತ. ಹಾಲು ಅಂದರೆ ಇವತ್ತು ಅಮೃತ ಅಂತ ನಾವು ತಿಳ್ಕೊಂಡಿದ್ದೀವಿ. ಹೌದು, ಇತ್ತು, ಹಾಲು ಅಮೃತವಾಗಿ ಇತ್ತು, ಇಲ್ಲ ಅನ್ನೋದಿಲ್ಲ. ಪ್ರಕೃತಿನಲ್ಲಿ ಬಂಧುಗಳೇ ನಾವು ಗಮನಿಸಬೇಕಾಗಿರೋದು ಏನಂದರೆ, ಯಾವುದೇ ಪ್ರಾಣಿ ಪಕ್ಷಿಗಳು ಹಾಲು ಯಾವಾಗ ತೆಗೆತವ ಅದನ್ನು ನೋಡಬೇಕಾಗಿದೆ. ಯಾವಾಗ ಮರಿ ಇರ್ತದ, ಮರಿ ಇದ್ದಾಗ ತಗೋತಾವ, ನೇಚರ್ನಲ್ಲಿ ಇರ್ತಕ್ಕಂಥದ್ದು. ಅವು ದೊಡ್ಡವು ಆದಮೇಲೆ ಆಕಳ ಕರು ಇರ್ಬೋದು, ಎಮ್ಮೆ ಮರಿ ಇರ್ಬೋದು, ಅವು ಎಮ್ಮೆ ಆಕಳು ಅವನ್ನೆಲ್ಲ ನೋಡಿದಾಗ, ಪ್ರಾಣಿಗಳನ್ನು, ನಮ್ಮ ಸಾಕೋ ದನಗಳನ್ನು ನೋಡಿದಾಗ, ಅವು ಚಿಕ್ಕನ್ನಿದ್ದಾಗ ಹಾಲು ಕುಡಿಸ್ತಾವ. ಅವು ಯಾವಾಗ ಹುಲ್ಲು ತಿನ್ನೋಕೆ ಶುರು ಮಾಡಿದ್ವು ಅವಾಗ ಒದ್ದು ಬಿಡ್ತದೆ. ಹಳ್ಳಿ ಭಾಷೆನೆಲ್ಲ ಒದ್ದು ಬಿಟ್ಟು, ಈಗ ಯಾಕಂದರೆ ಅದು ಹುಲ್ಲು ತಿನ್ನೋಕೆ ಸ್ಟಾರ್ಟ್ ಆಯ್ತು ಅಂಥೇಳಿ ಆಮೇಲೆ ಕುಡಿಯೋದಿಲ್ಲ. ಆಮೇಲೆ ಅವ್ರು ಲೈಫಾಂಗ್ ಕುಡಿದು ನೋಡೋದನ್ನಿಲ್ಲ ನಾವು. ಯಾವುದೇ ಪ್ರಾಣಿ ನೋಡಿ, ನೀವು ಅರಣ್ಯದಲ್ಲಿರೋ ಪ್ರಾಣಿ ನೋಡಿ, ಯಾವುದೇ ಪ್ರಾಣಿ ನೋಡಿದಾಗ ಅವು ಮರಿ ಇದ್ದಾಗ, ಅವು ಅಡ್ಡಾಡಕ್ಕೆ ಹೋಗೋ ಸಂದರ್ಭದಲ್ಲಿ ಅವು ಮಾತ್ರ ಆಗ ಹಾಲನ್ನು ಕುಡಿಸೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಮನುಷ್ಯ ಹಾಗಲ್ಲ. ಮನುಷ್ಯ ತಾಯಿ ಎದೆ ಹಾಲು ಕುಡಿತಾನೆ, ತಾಯಿ ಎದೆ ಹಾಲು ಸಾಲೋದಿಲ್ಲ ಅಂಥೇಳಿ ಆಮೇಲೆ ಆಕಳ ಹಾಲು ಕುಡಿತಾನೆ. ಆಕಳ ಹಾಲು ಇಲ್ಲ ಅಂಥೇಳಿ, ಇಲ್ಲ ಅಂದರೂ ಎಮ್ಮೆ ಹಾಲು ಕುಡಿತಾನೆ. ಕೆಲವರು ಏನು ಮಾಡ್ತಾ ಇದ್ದಾರೆ ಇವತ್ತು, ನಾನು ಬೆಂಗಳೂರಲ್ಲಿದ್ದಾಗ ಅಲ್ಲಿ ರೇಸ್ ಕೋರ್ಸ್ ಇದೆ, ಅಲ್ಲಿ ಭಾಳ ಜನ ಅಲ್ಲಿ ಹೋಗಿ ಕತ್ತೆ ಹಾಲು ಕುಡಿಸ್ತಾ ಇದ್ದಾರೆ ತಂದುಬಿಟ್ಟು, ಮಕ್ಕಳಿಗೆ ಬುದ್ಧಿ ಜಾಸ್ತಿ ಆಗುತ್ತೆ ಅಂತ. ಕತ್ತೆ ಹಾಲು, ಆಡಿನ ಹಾಲು, ಹೀಗೆ ಬಹಳಷ್ಟು ಪ್ರಾಣಿಗಳ ಹಾಲು ನಾವು ಕುಡಿಯೋದನ್ನು ಇವತ್ತು ನೋಡ್ತಾ ಇದ್ದೀವಿ. ಒಂಟೆ ಹಾಲು, ನೀವು ಮರುಭೂಮಿನಲ್ಲಿ ಹೋದರೆ ಒಂಟೆ ಹಾಲನ್ನು ಸಹಿತ ಕುಡಿತಾರೆ. ಅಲ್ಲಿ ಒಂಟೆ ಸಹಿತ ಹಾಲನ್ನು ಕೊಡುತ್ತೆ. ಆಮೇಲೆ ಇನ್ನು ಯಾವುದೋ ಮೃಗ, ಹಿಮಾಲಯದಲ್ಲಿ ಹೋದಾಗ ನಮಗೆ ಮೊದಲು ಕೂಡಿಸಿದ್ರು. ಕೂಡಿಸಿಬಿಟ್ಟು ಅದು ನೋಡಿದ್ರೆ, ಏನು ರೀ ಇದು ಗೋವು, ಅಲ್ಲಿ ಅದು ಹಾಲನ್ನು ಕೊಡ್ತಾ ಇತ್ತು. ಅದ್ರ ಮೇಲೆ ಕೂತ್ಕೊಂಡು ಫೋಟೋ ತೆಗಿಸ್ಕೊಂಬಂದು, ಏನು ರೀ ತಾಯಿ ಮೇಲೆ ಕೂತ್ಕೊಂಡ್ರೆ ಅಂತೇಳಿ ಭಯಕತ್ರ. ಆಮೇಲೆ ಬೇಕಂತ ಮೊದಲು ಕೂಡಿಸ್ತಾರೆ, ಆಮೇಲೆ ಭಯಕ್ಕೆ ಶುರು ಮಾಡಿಬಿಟ್ಟಿದ್ರು. ಅದು ಯಾವುದೋ ಪ್ರಾಣಿ ಹೆಸರು, ಅದು ಏನೋ ಒಂದು ಥರ ಇದೆ, ಅದು ಹಿಮಾಲಯದಲ್ಲಿ ಇರ್ತದೆ, ಜಾಸ್ತಿ ಎಲ್ಲ ಕೂದಲಿರ್ತದೆ ಅದ್ರ ಮೈ ಮೇಲೆ. ಅದು ಅದರ ಹಾಲನ್ನು ಕುಡಿತಾರೆ ಅಲ್ಲಿ ಜನಗಳು. ಹೀಗೆ ಈ ಥರ ಹಾಲು ಕುಡಿಯೋದು ಅಲ್ಲದೆ ಮನುಷ್ಯ ಬರಬರ್ತಾ ಆಮೇಲೆ ಹಿಂಗೆ ಹಾಲು ಕುಡಿದು ಲಕ್ಕೋ ಹಾಲು ಕುಡಿತಕ್ಕಂಥ ಹ್ಯಾಬಿಟ್ ಬರ್ತಕ್ಕಂಥದ್ದು ಅಂತ ತಮಾಷೆಗೆ ಹೇಳ್ತಾ ಇರ್ತಾರೆ. ಸೊ ಹಾಲಿನ ಬಗ್ಗೆ ಈಗ ಸ್ವಲ್ಪ ನೋಡಿದ್ದೀವಿ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಮತ್ತೆ ನಾಳಿನ ದಿನ ಇದ್ರ ಬಗ್ಗೆ ಚಿಂತನೆ ಮಾಡೋಣ, ಸಾಧಕ ಬಾಧಕಗಳನ್ನು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿ. ಇಲ್ಲಿವರೆಗೆ ಶ್ರೀ ಎಂ.ಜಿ. ಮುಳುಕೂರ್ ಅವರು ರಾಜಸ ಆಹಾರದಲ್ಲಿ ಬರುವಂತಹ ಕೆಲವು ಆಹಾರ ಪದಾರ್ಥಗಳನ್ನ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಬೀಟ್ರೂಟ್ ಆಗಿರಬಹುದು, ಗೋಡಂಬಿ ಆಗಿರಬಹುದು, ಬದಾಮ್ ಆಗಿರಬಹುದು, ಇವೆಲ್ಲವುಗಳು ಔಷಧಿ ಗುಣವನ್ನ ಹೊಂದಿರುವಂಥವು. ಅದರಲ್ಲಿ ಮೂಲಂಗಿಯ
ಕುರಿತಾಗಿ ಹೇಳುವಾಗ ಅದರ ಮೂಲಂಗಿಯ ತಪ್ಪಲವನ್ನ ನಾವೆಲ್ಲ ಬೀಸಾಕಿ ಕೇವಲ ಆ ಬಿಳಿ ವಸ್ತುವನ್ನು ಮಾತ್ರ ನಾವು ಸೇವನೆ ಮಾಡ್ತೀವಿ. ಆದ್ರೆ 80% ಆಹಾರವನ್ನ ನಾವು ಜೀವನ ಸತ್ವವನ್ನ ಕಳ್ಕೊಂಡು ಕೇವಲ 20% ಮಾತ್ರ ಸೇವನೆ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ದಯವಿಟ್ಟು ನಾವೆಲ್ಲರೂ ಆ ತಪ್ಪಲವನ್ನ ಚೆನ್ನಾಗಿ ತೊಳೆದು ಅದನ್ನ ನಾವು ಉಪಯೋಗ ಮಾಡಿದರೆ ಇನ್ನಷ್ಟು ನಮ್ಮ ಶರೀರಕ್ಕೆ ಜೀವನಾಂಶಗಳ ಒಂದು ಪೂರೈಕೆ ಆಗ್ತದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಅವರಿಗೆ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳು. ಈಗ ಉರಿಯ ಗದ್ದುಗೆ ಕಾದಂಬರಿಯ 15ನೇ ಅಧ್ಯಾಯವನ್ನ ಶ್ರೀ BR ಪೊಲೀಸ್ ಪಾಟೀಲ್ರು ಆರಂಭ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾ, ಇಂದು ಸರಿಯಾಗಿ 6 ಗಂಟೆಗೆ ನಾವು ಮುಕ್ತಾಯ ಮಾಡೋಣ. ಯಾಕಂದ್ರೆ 6 ಗಂಟೆಯಿಂದ ನಾವು ಬಸವ ಭೂಮಿ ಯಾತ್ರೆಯನ್ನ ಪ್ರಾರಂಭ ಮಾಡಿವಿ. ಯಾತ್ರೆಯಲ್ಲಿ ಸುಮಾರು 450 ಜನ ಭಾಗವಹಿಸ್ತಾ ಇದ್ದಾರೆ. ಸುಮಾರು 32 ಕ್ರೂಸರ್ಗಳು, 5 ಕಾರುಗಳು, ಇಷ್ಟೆಲ್ಲ ಜನ ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಆ ಕಾರಣಕ್ಕಾಗಿ 6 ಗಂಟೆಗೆ ಸರಿಯಾಗಿ ಇವತ್ತಿನ ಈ ಚಿಂತನೆಯನ್ನ ಮೊಟಕುಗೊಳಿಸೋಣ. ಶ್ರೀ BR ಪೊಲೀಸ್ ಪಾಟೀಲ್ರಿಗೆ ಸ್ವಾಗತ. ಬಸವಾದಿ ಶಿವಶರಣರಿಗೆ ಮತ್ತು ಈ ಸತ್ಸಂಗದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಶರಣರಿಗೆ ಶರಣಾರ್ಥಿಗಳು. ನಿನ್ನೆ ದಿವಸ ನಾವು 15ನೇ ಅಧ್ಯಾಯವನ್ನ ನೋಡಿದ್ವಿ. ಸಿದ್ದರಾಮ ದೇವರು ಕೊನೆಗೂ ಗದಗಿನ ತೋಂಟದಾರ್ಯ ಮಠದ ಜಗದ್ಗುರುಗಳು ಆಗೋದಕ್ಕೆ ತಮ್ಮ ಒಪ್ಪಿಗೆಯನ್ನ ಕೊಡುವಂತ ಒತ್ತಾಯ ಎಲ್ಲ ಕಡೆಯಿಂದ ಬಂತು. ಎಲ್ಲಕ್ಕಿಂತ ವಿಶೇಷವಾಗಿ ಶತಾಯುಷಿಗಳಾದಂತಹ ಗುಬ್ಬಿಯ ಶ್ರೀಗಳು ಶಾಂತವೀರ ಪಟ್ಟಾಧ್ಯಕ್ಷರನ್ನ ಈ ಮರಿ ನಿನಗೆ ದಕ್ಕುವುದಿಲ್ಲೋ ಅನ್ನುವಂತ ಮಾತು ಹೇಳಿದ ನಂತರ ಅವರಲ್ಲಿ ಪರಿವರ್ತನೆ ಆಗ್ತದೆ. ಸಿದ್ದರಾಮ ದೇವರನ್ನ ಶಾಂತವೀರ ಪಟ್ಟಾಧ್ಯಕ್ಷರು ಎಷ್ಟು ಪ್ರೀತಿಸ್ತಿದ್ರು ಅಂತಂದ್ರ, ನೀ ಎಲ್ಲರ ಇರು, ಆದ್ರ ನೀ ಬದುಕಿರು, ನಿನ್ನ ಕಳ್ಕೊಳ್ಳಿಕ್ಕ ನಾ ತಯಾರಿಲ್ಲೋ ಕಂದ ಅನ್ನುವಂಥ ಮಾತನ್ನ ಹೇಳ್ತಾರೆ. ಎಂಥ ಮಾತು ಹೃದಯ ಅವ್ರದ್ದು ಅನ್ನೋದು ನಮಗೆ ಅದರಿಂದ ಗೊತ್ತಾಗ್ತದೆ. ಇಲ್ಲಿ ಮತ್ತೆ ಕಾಲಪುರುಷನ ಪ್ರವೇಶ ಆಗ್ತದೆ. ಅಂತೂ ನೀವು ಒಪ್ಕೊಂಡ್ರಿ. ಮತ್ತ ಈ ಪಟ್ಟಾಧಿಕಾರ ಸಮಾರಂಭ ಹೆಂಗಾಯ್ತು ಅಂತ ಅವ್ರು ಕೇಳಿದಾಗ ಸ್ವಲ್ಪ ದಣ ಆರಿಸ್ಕೊಂಡು ಹೇಳ್ತೀನಲ್ಲ ಅಂತ ಇವರು ಹೇಳ್ತಾರೆ. ಇನ್ ಮುಂದೆ 16ನೇ ಅಧ್ಯಾಯದಲ್ಲಿ ನಿಲ್ರಿ, ನಂದು ಇನ್ನೊಂದು ಕರಾರದ ಅನ್ನುವಂಥ ಶೀರ್ಷಿಕೆ ಇದು. ಏನ್ ಕರಾರು ಅನ್ನೋದನ್ನು ನೋಡೋಣ. ನಮ್ಮ ಒಪ್ಪಿಗೆ ಪಡೆದ ಸಂಭ್ರಮದಲ್ಲಿದ್ದ ಪಂಚಾಕ್ಷರಯ್ಯನವರು ಪಟ್ಟದೇವರಿಗೆ ಮತ್ತೆ ನನಗೆ ನಮಸ್ಕರಿಸಿ, ಹೀಗಾತ್ರಿ ಅಪ್ಪರ, ಅಂಡೆ ಹಾಲು ಕುಡಿದಷ್ಟು ಸಂತೋಷ ಆತ್ರಿ. ಜಗದ್ಗುರುಗಳಿಗೂ ಬಹಳ ಸಂತೋಷ ಆಗೇತ್ರಿ. ಮುಂಜಾನೆಯಿಂದ ಸಂಜೆ ತನಕ ಸುಮಾಕ ಕುಂತಿರ್ತಿದ್ದ ಅವರು ಈಗೀಗ ಚಕ ಅಂತ ಎದ್ದು ಓಡಾಡಕತ್ತಾರ್ರಿ. ಅವ್ರ ಕಾಲು ನೆಲದ ಮೇಲೆ ನಿಲ್ವಲು. ಇದೆಲ್ಲ ಈ ದೇವ್ರ ಕಾಲ್ಗುಣ. ನಾ ಬರ್ತೀನ್ರಿ, ನನಗೆ ಅಪ್ಪಣೆ ಕೊಡ್ರಿ. ಪಟ್ಟಾಧಿಕಾರವನ್ನು ಚೆಂದಾಗಿ ತಯಾರು ಮಾಡಿಕೊಳ್ಳುವಂತ ಉದ್ದೇಶದಿಂದ ಅವರು ಹೊರಟು ನಿಂತಾಗ ಒಂದ್ ಮಾತು ಕೇಳ್ತಾರೆ. ಮತ್ತೇನಾರ ತಮಗ್ ತಿಳಿಸೋದಿದ್ರ ನಾ ಬಂದು ತಿಳಿಸ್ತೀನ್ರಿ. ಹೊರಟು ನಿಲ್ರಿ, ನಂದು ಇನ್ನೊಂದು ಕರಾರ ಅದ. ನನ್ನ ಮಾತು ಅವರನ್ನು ತಡೆದು ನಿಲ್ಲಿಸಿ. ಅವರ ಮುಖದಲ್ಲಿ ಆತಂಕ ಸ್ಪಷ್ಟವಿತ್ತು. ಹೇಳ್ರಿ ದೇವ್ರು, ಏನ್ ಕರಾರು? ನೀವು ಪಟ್ಟಾಧಿಕಾರ ತಯಾರಿ ಮಾಡೋಕ್ಕಿಂತ ಮೊದಲ ನಾನು ಜಗದ್ಗುರುಗಳನ್ನು ಕಾಣಬೇಕು. ಇಷ್ಟರೆ ನಾ ಎಷ್ಟು ಹೆದರಿದ್ದೆ. ನಾಳೆ ಅಂದ್ರೆ ನಾಳೆನೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದು ನಿಮ್ ಭೇಟಿ ಮಾಡಿಸ್ತೀನಿ, ಆತಿಲ್ರಿ?
ಬೇಡ. ಅವರು ಜಗದ್ಗುರುಗಳು, ನಾವೊಬ್ಬ ಒಟ್ಟು. ಅವರು ನನ್ನ ಭೇಟಿ ಆಗಕ್ ಬರುದು ಅಂದ್ರ ಸಮುದ್ರ ಹಳ್ಳದ ಕಡೆ ಹರ್ಕೊಂಡು ಬಂದಂಗ. ನಾನೇ ಗದಗಿಗೆ ಬಂದು ಅವ್ರನ್ನ ಕಾಣ್ತೀನಿ. ಅದು ತಮ್ಮ ದೊಡ್ಡ ಗುಣ ರೀ. ತಾವು ಯಾವಾಗ ಬರ್ತೀರಿ ಅಂತ ತಿಳಿಸಿದ್ರೆ ಬಂದು ಕರ್ಕೊಂಡು ಹೋಗ್ತೀವಿ. ನೀವ್ಯಾರೂ ಬರುವುದು ಬೇಡ. ಮುಂದಿನ ಶಿವಾನುಭವದ ದಿವ್ಸ ನಾನೇ ಬರ್ತೀನಿ ಹಂಗಂತ ಹೋಗಿ ಹೇಳಿ. ನಮ್ದಂತ ಭಾಗ್ಯ ರೀ ದೇವ್ರು. ಶಿವಾನುಭವ ಕಾರ್ಯಕ್ರಮಕ್ಕೆ ತಾವು ಬರ್ತೀರಿ ಅಂದ್ರೆ ಗದಗಿನ ಭಕ್ತರು ಮತ್ತು ಜಗದ್ಗುರುಗಳು ಹೀಗೆ ಇದಕ್ಕೆ ಹಾಕ್ತಾರ. ಒಳ್ಳೆ ಬನ್ನಿ. ತಾವು ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ ಅಂತ ಹೇಳಿ. ನಾನು ಯಾವ ವಿಷಯದ ಬಗ್ಗೆನೂ ಮಾತಾಡುದಿಲ್ಲ. ಗುರುಗಳು ಕೂಡ ಅಷ್ಟ ಮಾತಾಡೋದ ಮಾತಾಡಿ ಬರ್ತೀನಿ. ಆಯ್ತ್ರಿ, ತಾವ್ ಹೆಂಗ ಅಂತೀರಿ ಹಂಗ ಆಗ್ಲಿ. ಅಜ್ಜಾರಿಗೆ ಹೋಗಿ ಹೇಳ್ತೀನಿ ನಾ ಬರ್ಲೇನ್ರಿ. ಅವರು ಅವಸರಿಸುವುದನ್ನು ಕಂಡು ನನಗೆ ನಗೆ ಬಂತು. ಯಾಕ ಇನ್ನಷ್ಟು ನಿಂತ್ರ ಮತ್ತೇನಾರ ಕರಾರ ಹಾಕ್ತೀನಿ ಅಂತ ಭಯ ಆಯ್ತೇನು? ಇಲ್ರಿ ಇಲ್ರಿ ಮತ್ತೇನಾರ ಇದ್ರು ಹೇಳ್ರಿ, ಅವನು ಪೂರೈಸ್ತೀವಿ ಅಂತೀರೇನು? ಸಂಶಯಮಟ್ರ ಯಾವ ವ್ಯಕ್ತಿನೂ ಇಷ್ಟು ಅನಿವಾರ್ಯ ಮತ್ತ ಯಾವ ವ್ಯವಸ್ಥೆನೂ ಇಷ್ಟು ದುರ್ಬಲ ಆಗ್ಬಾರ್ದು. ನಾನು ನಿಮ್ಮ ಈ ದೌರ್ಬಲ್ಯದ ದುರುಪಯೋಗ ಮಾಡ್ಕೊಂಡ್ರೆ ಹಾಗೇನ್ ಮಾಡ್ತೀರಿ? ತಾವು ಅಂತವ್ರಲ್ಲ ಅಂತ ನಮ್ಗ್ ಗೊತ್ತದರಿ. ಅದಕ್ಕ ತಮ್ಮನ್ನ ಬಿಟ್ಟು ಕೊಡ್ಬಾರ್ದು ಅಂತ ನೀವು ಗಟ್ಟಿಯಾಗಿ ಹಿಡಿದ್ರಿ. ಪರಿಸ್ಥಿತಿ ನಿಮ್ ಪರವಾಗಿತ್ತು. ಪಟ್ಟಾಧ್ಯಕ್ಷರು ದೊಡ್ಡ ಮನಸ್ಸು ಮಾಡಿದ್ರು. ನನ್ ಬಗ್ಗೆ ನಿಮ್ಗೆ ಏನ್ ಗೊತ್ತದ ಅಂತ ಇಷ್ಟು ಭರವಸೆ ಇಟ್ಟಿರಿ. ತಾವು ಇಷ್ಟು ಸಾರಿ ಗದಗಿಗೆ ಬಂದಿರಿ, ಹೋಗಿರಿ. ತಮ್ಮ ಆಹಾರ, ಆಚಾರ, ವಿಚಾರ ಎಲ್ಲ ಖಂಡಿತ ಅದ ಅಲ್ರಿ. ಇಷ್ಟರಿಂದನ ಒಬ್ಬ ಮನುಷ್ಯನ ಸ್ವಭಾವ, ವ್ಯಕ್ತಿತ್ವ ಅಳಿಯಾಕಾಗ್ತದೆ. ಗಂಡ ಹೆಂಡತಿ ಜೀವಮಾನ ಪರ್ಯಂತ ಕೂಡಿ ಬಾಳ್ವೆ ಮಾಡಿದ್ರು ಕಡಿಗೆ ಬಂದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಇಲ್ಲ ನಿಮ್ದು ಅಳಹಳ್ಸಂಗಿಲ್ಲ. ಕ್ಲಾಸ್ ಇಲ್ಲ. ಅದು ಖರೆ ಬಿಡ್ರಿ. ನಾವೇ ಗಂಡ ಹೆಂಡತಿ ಎಷ್ಟೋ ಸಾರಿ ಕಡ್ದಾಡೀವಿ, ಮತ್ ಕೂಡಿ ಬಾಳ್ವೆ ನಡೆಸಿವಿ. ಅದಕ್ಕೆ ಹೇಳ್ದೆ, ಯಾರನ್ನು ಒಮ್ಮೆಗೆ ಅಷ್ಟೊಂದು ನಂಬಾರ್ದು. ಮನುಷ್ಯನ ಮನಸ್ಸು ಸಾಗರದ ಆಳಕ್ಕಿಂತ ಗೊಮ್ಮೆ ಇರ್ತದ. ಗಂಡ ಹೆಂಡತಿ ಕಡ್ದಾಡಿ ಕೂಡಾಕ ಅಲ್ಲಿ ಒಂದು ಬಂಧನ ಇರ್ತದ, ಒಂದು ಆಕರ್ಷಣೆ ಇರ್ತದ. ಇಲ್ಲೇನದ? ಪೀಠ ಅಂದ್ರ ನೆರಳಾಗ ಹಾಸಿದ ಕಂಬಳಿದ್ದಂಗ. ರಿಪೀಟ್ ಮಾಡ್ತೇನೆ, ಪೀಠ ಅಂದ್ರ ನೆರಳಾಗ ಹಾಸಿದ ಕಂಬಳಿದ್ದಂಗ. ಹಾಸ್ಕೊಂಡ ಅವ ಯಾವಾಗ ಬೇಕು ಅವಾಗ ಎತ್ತಿ ಮಡಿಚ್ಕೊಂಡು ಹೆಗಲ ಮೇಲೆ ಹಾಕೊಂಡು ಹೋಗಿ ಬಿಡ್ಬಹುದಲ್ಲ. ಆದ್ರೂ ತಾವು ಅಂತವ್ರಲ್ಲಿ ಬಿಟ್ಟಿರ್ದೇವ್ರು. ಒಂದ್ ವೇಳೆ ತಗೊಂಡ್ ಹೋಗ್ತೀರಿ ಅಂದ್ರು ಅದ್ರ ದುರುಪಯೋಗ ಆಗಂಗಿಲ್ಲ ಅಂತ ನನ್ ಮನಸ್ಸು ಹೇಳ್ತದ. ಮತ್ತ ಈ ಚಂಚಲ ಮಂಗ್ಯಾನಂತ ಮನಸ್ಸಿನ ಮೇಲೆ ಭರವಸೆ ಇಡ್ತಿರಲ್ರಿ. ಭಕ್ತರು ನಂಬಿಕೆ ಇಟ್ಟು ಕರ್ಕೊಂಡು ಹೋದ ಅದೆಷ್ಟು ವಿರಕ್ತರು ಅನುರಕ್ತರಾಗಿ ವಿಷಯಾದಿಗಳ ದಾಸರಾಗಿಲ್ಲ. ಹಾಗ್ಯಾರ ಬಿಡ್ರಿ. ಸೋಳಾಣೆ ಸ್ವಾಮಿಗಳೊಳಗ ಬಾರಾಣೆ ಮಂದಿ ಇಂಥವ್ರು ಅದಾರ. ಆದ್ರ ಹಂಗ ಮಾಡೋರು ಹಿಂಗೆಲ್ಲರ ಹೇಳಿ ಕೇಳಿ ಮಾಡ್ತಾರೇನ್ರಿ? ಇದು ಈಗಿನ ಯುದ್ಧ ಗೆಲ್ಲೋ ಹೊಸ ಅಸ್ತ್ರ ಯಾಕಾಗ್ಬಾರ್ದು? ಯಾಕಾಗ್ಬಾರ್ದು ಬಿಡ್ರಿ ದೇವ್ರು. ನಾವು ನಿಮ್ ತಿಳುವಳಿಕೆ ಮತ್ತ ನಡವಳಿಕೆಗೆ ಶರಣಾಗಿವಿ. ನಾ ಹೋಗಿ ಬರೋ ಸೋಮವಾರ ದಿವ್ಸ ತಾವು ಬರ್ತೀರಿ ಅಂತ ಜಗದ್ಗುರುಗಳಿಗೆ ತಿಳಿಸ್ತೇನ್ರಿ. ವಂಶಿಮಠ ಅವರು ಮತ್ತು ಗದಗಿನ ಭಕ್ತರು ಹೊರಟು ಹೋದ್ರು. ಅದುವರೆಗೆ ತುಂಬಾ ಅಚ್ಚರಿ ಮತ್ತು ಕುತೂಹಲದಿಂದ ನಮ್ಮ ಸಂಭಾಷಣೆ ಕೇಳಿಸಿಕೊಳ್ಳುತ್ತಲಿದ್ದ ಶಾಂತವೀರ ಪಟ್ಟ ದೇವರು, ಸಿದ್ದು, ಈಗ ನೀ ಖರೆ ದೇವರೇ ಆಗಿ ಬಿಡಪ್ಪ, ಸರ್ವಶಕ್ತ ಸರ್ವಜ್ಞನೇ ಆಗ್ಬಿಟ್ಟಿ. ಅಷ್ಟು ದೊಡ್ಡ ಮಾತಾಡ್ರಿ ಬುದ್ಧಿ, ಅಂತದ್ದೇನ್ ಕಂಡಿರಿ ನನ್ನೊಳಗ? ನಾನು ಹೆಸರಿಗೆ ಪಟ್ಟ ದೇವ್ರು. ಈಗ ನೀ ಆಡಿದಂತ ಮಾತು ನನಗೂ ತೋಲ್ ಅನಿಸ್ತು ಅಂದ್ರ ಏನ್ ಹರ್ಕತ್ತಿಲ್ಲ. ಇದ್ರ ಮಕ್ಕಳಿರ್ಬೇಕು ನಿನ್ನಂಗ, ಮಠಕ್ಕೆ ಗುರು ದೊರಿಬೇಕು ನಿನ್ನಂತವನ. ನೀ ಜಗದ್ಗುರು ಅಷ್ಟೇ ಅಲ್ಲ, ಜಗ ಬೆಳಗೋ ಭಾಸ್ಕರನೇ ಆಗ್ತಿದ್ದಿ. ಹೋಗ
ಬಾಳ ದೊಡ್ಡ ಮಾತಾದ್ರಿ ಬುದ್ಧಿ. ನಾ ಬ್ಯಾರೆ ಏನು ಅಲ್ಲ, ನಿಮ್ ಮುಂದಿನ ಕೂಸು, ನೀವು ಬೆಳೆಸಿದ ಸಸಿ ಅಷ್ಟೇ. ವಿದ್ವತ್ತು ಬಹಳ ಮಂದಿ ಹತ್ರ ಇರ್ತದ, ಆದ್ರ ಅದಕ್ಕ ತಕ್ಕ ವಿನಯ ಇರಂಗಿಲ್ಲ. ನಿನ್ನ ಹತ್ರ ಎರಡೂ ತೂಕು ಅದಾವಲ್ಲ, ಅದು ಈ ಶಾಂತವೀರನ ಭಾಗ್ಯ. ಇರ್ಲಿ, ಗದಗಿನ ಜಗದ್ಗುರುಗಳನ್ನ ಮತ್ತ ಕಾಣಬೇಕು ಅಂದದ್ದು ಯಾಕ? ಅವರು ನಿಮ್ಮಂಗ ಹೌದೋ ಅಲ್ಲವೋ ಅಂತ ನೋಡಾಕ. ಅವರು ನಿಮ್ಮಂಗಿದ್ರ ನಾ ನನ್ನಂಗ ಇರಾಕ್ ಬರ್ತದಲ್ಲ, ಅದಕ್ಕ. ಒಂದ ಎರಡು ಗಟ್ಟಿ ಒಳಗ ಅದನ್ನ ತಿಳಿಯೋದು ಸಾಧ್ಯ ಇಲ್ಲ ಅಂತ ನೀನ ಪಂಚಾಕ್ಷರಿಗೆ ಹೇಳ್ತಿದ್ದೆಲ್ಲ, ಅದು ಖರೇರಿ. ಆದ್ರ ಬಾಡಿಗೆ ಹಿಡಿಯೋಕ್ಕಿಂತ ಮೊದಲ ಒಂದು ಸಾರೆ ಮನಿ ನೋಡ್ಕೊಂಡು ಬರು ರೂಢಿ ಇರ್ತದಲ್ಲ, ಅಂದ್ರ ಅದು ಒಂದು ಬಾಡಿಗೆ ಮನಿ ಅನ್ನೋ ಕಲ್ಪನಾ ಏನು ನಿಂದು? ತಾವು ಜ್ಞಾನಿಗಳು ತಿಳಿದು ನನ್ನ ಪರೀಕ್ಷೆ ಮಾಡುವುದೇನ್ರಿ ಬುದ್ಧಿ? ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು, ಏನಿಹುದೇನೋ ಅರಿತವರಾರು. ಈಗಲೇ ಬಿಡುವೇನೆ ಬಿಡಬೇಕಷ್ಟೇ, ನಾವಾಗಿಯೇ ಸಹ ಬಿಡಬಹುದಷ್ಟೇ. ಇನ್ನೂ ಇರುವೆನು ನಾ ಬಿಡಲಾರೆನು ಎನ್ನುವುದೆಲ್ಲ ಜಂಬದ ಸೊಲ್ಲು, ಅಂತ್ಯಕ್ಕೆ ತೋರುವುದೀ ನುಡಿ ಜೊಳ್ಳು ಅನ್ನೋ ಅದ್ಭುತ ಕವಿವಾಣಿ ನಮ್ಮನ್ನ ಎಚ್ಚರಿಸಲಿಲ್ಲ ಅಂದ್ರ ನಮ್ದೆಂಥ ಬದುಕ್ರಿ? ಹೌದು ಕಂದ. ಬನಹಟ್ಟಿಯ ಕವಿ ಬಗಿ ಯಲ್ಲಟ್ಟಿ ಅವರ ಕವಿತಾ ನಮ್ಮ ಈ ಜೀವನ ಎಷ್ಟು ನಶ್ವರ ಅನ್ನೋದಕ್ಕ ಕನ್ನಡಿ ಹಿಡಿತದ. ಹೊಳಿಗೆ ಬಿದ್ದಾಗನ ಹೋರಿ ತಾಕತ್ತು ಹೊರಗೆ ಬರ್ತದ. ನಿನ್ನ ತಿಳುವಳಿಕೆಗೆ ನಾ ಬೆರಗಾಗಿ. ಆಯ್ತು, ಸೋಮವಾರ ಗದಗಿಗೆ ಹೋಗಿ ಶಿವಕುಮಾರ್ ಜಗದ್ಗುರುಗಳನ್ನ ಭೇಟಿಯಾಗಿ ಬಾ. ನಾನು ವಿನಮ್ರವಾಗಿ ನಮಸ್ಕರಿಸಿದೆ. ಪಟ್ಟದೇವರು ನನ್ನನ್ನು ಮನಸಾರೆ ಹರಿಸಿದರು. 14ನೇ ಅಧ್ಯಾಯದೊಳಗ ಯಾಕೆ ಅವರು ಮತ್ತೆ ಗದಗಿಗೆ ಹೋಗಿ ಶಿವಕುಮಾರ್ ಜಗದ್ಗುರುಗಳನ್ನ ಭೇಟಿ ಆಗ್ಬೇಕು ಅಂದ್ರು ಅನ್ನೋದಕ್ಕೆ ವಿವರಣೆ ಕೊಡ್ತಾರೆ. ಅಲ್ಲಿ ಒಂದು ವಿಷಯ ನಾನು ಪ್ರಸ್ತಾಪ ಮಾಡಿದ್ದೇನು ಅಂದ್ರೆ, 5:15 ಅಥವಾ ಅದು ನಮ್ಮ ಸ್ವಂತದ ಅಲ್ಲ. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಹೆಂಗ್ ಬಾಡಿಗೆ ಮನೆ ಹಿಡಿಯೋಕ್ಕಿಂತ ಮೊದ್ಲು ಒಂದ್ಸಾರಿ ಹೋಗಿ ನಾವು ಅದನ್ನ ನೋಡ್ಕೊಂಡು ಬರ್ತೀವಲ್ಲ, ಹಂಗ ಈ ಪೀಠಕ್ಕೆ ಅವರು ಸಿಕ್ತೋ ಸಿಗ್ಲಿಲ್ಲೋ ಅನ್ನೋ ಹಂಗ ಓಡಿ ಹೋಗಿ ಅದನ್ನ ಹಿಡ್ಕೊಂಡು ಕೂಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ ಅವ್ರಿಗೆ. ಸರಿ ಹೋಗಿ 2 ಗಂಟೆ ಬೇಡ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ಬೇಕು ಅಂತ ಅಲ್ಲಿ ಹೋದ್ರು ಅಂತ. ಅನ್ನ 17ನೇ ಗದಗಿಗೆ ಸಿದ್ದರಾಮ ದೇವರ ಭೇಟಿ ತಯಾರಿ. 4 ಗಂಟೆಗೆ ಹುಬ್ಬಳ್ಳಿಯಿಂದ ಗದಗಿಗೆ ಹೋದವರು ನೇರ ಮಠಕ್ಕೆ 3:15 ಎದ್ರು ಸಾಕು. 3 ಗಂಟೆಗೆ ಎದ್ರು ಸಾಕು. ಗುರುಗಳನ್ನು ಕಂಡು ವಿಷಯ ತಿಳಿಸಿದ್ರು. ಬಹಳ ಆಗುತ್ತೆ. ಬರ್ತಾರಂತ, ಬರ್ಲಿ ಬಿಡು ಎಂದ ಶ್ರೀಗಳ ಮಾತು ಕೇಳಿ ಅಚ್ಚರಿ ವ್ಯಕ್ತಪಡಿಸುತ್ತ, ಅಲ್ರಿ ಅಪ್ಪರ ಅವ್ರು ಯಾಕೆ ಬರ್ತಾರ, ಏನ್ ಕೇಳ್ತಾರ ಅಂತೂ ಗೊತ್ತಿಲ್ಲ, ಅದಕ್ಕ ಹೆಂಗ್ ಮಾಡುದು ಅಂತ ಮುಚ್ಚಿ ಇಟ್ಕೊಳ್ಳೋರಿಗೆ ಹೆಚ್ಚಿನ ಕುದಿ ಇರ್ತದ. ನಮ್ ಲೆಕ್ಕ ಏನಿದ್ರು ಬಿಚ್ಚು ಮಗ್ಯಾಗ ಐತಲ್ಲ ಪಂಚಯ್ಯ, ಅದನ್ನ ಅವ್ರ ಮುಂದ ಬಿಚ್ಚಿಟ್ರಾತು. ಖರೇರಿ ಬುದ್ಧಿ ಐತಿ, ಎಷ್ಟೆಷ್ಟೈತಿ ತೋರಿಸ್ರಿ ಅಂದ್ರ ಏನ್ ತೋರ್ಸುದ್ರಿ? ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಇನ್ನೊಬ್ಬ ಭಕ್ತ ಈಶಣ್ಣ ಕೇಳಿದ. ಅದಕ್ಕೂ ಏನ್ ಹೆದರು ಕಾರಣ ಇಲ್ಲೋ ಈಶಣ್ಣ. ಕಾಗದ್ದಾಗ ನಮ್ಮ ಆಸ್ತಿ ಹಿಂಗೈತಿ, ಇಷ್ಟಿಷ್ಟ ಐತಿ, ಇಷ್ಟು ನಮ್ ತಾಬಾದಾಗಿದ್ರ ಉಳಿದದ್ದು ಅವ್ರ ಇವ್ರ ಕಬ್ಜಾದಾಗ ಐತಿ, ಇಷ್ಟು ಮಾರಿವಿ, ಇಷ್ಟು ಒತ್ತಿ ಹಾಕಿವಿ ಅಂತ ಖರೆ ಹೇಳ್ಬಿಡುನಲ್ಲ. ಯಪ್ಪ, ನೀವು ಸನ್ಯಾಸಿಗಳು, ನಾವು ಸಂಸಾರಿಗಳು, ನಿಮಗೆ ನಡಿಬಹುದು. ಆದ್ರೆ ಎಲ್ಲಾ ಖರೆ ಹೇಳಿ ಪ್ರಪಂಚ ಗೆಲ್ಲುವುದು ನಮ್ಮಂಥವ್ರಿಗೆ ಸಾಧ್ಯ ಆಗೋದಿಲ್ಲ. ತಾವ್ರು ಸುಳ್ಳು ಹೇಳಿ ಒಂದು ಮದ್ವಿ ಮಾಡೋ ಅಂದಿಲ್ರೆ, ಸುಳ್ಳು ಹೇಳಿ ಮದ್ವಿ ಮಾಡಿ ಸೋಡ್ ಚಿಟ್ಟಿ ತಗೊಂಡವರು ಇಲ್ಲೇನು? ಇದೆಲ್ಲಾ ಆಯ್ತ್ರಿ ಬುದ್ಧಿ.
ಆದ್ರ ಅವರು ನಾ ಇರೋ ಕೋಣ ಯಾವುದು, ನನ್ ಪೂಜಾ ಪ್ರಸಾದದ ಕೋಣ ಯಾವುದು ತೋರಿಸ್ರಿ ಅಂತ ಕೇಳಿದ್ರ ಏನ್ ತೋರ್ಸೋದ್ರಿ? ಹರವಂದ್ರು ನಮ್ಗ ಚಿಂತೆ ಆಗೈತಿ ಎಂದ ಪಂಚಾಕ್ಷರ ಏನು ಮಾತಿಗೆ ಈಗ ನಾವು ಪೂಜಾ ಪ್ರಸಾದ ಮಾಡ್ಕೋತೀವಲ್ಲ ಅದ ಕೊನೆ ತೋರಿಸಿದ್ರಾತು, ಅದನ್ನೇನ್ ತೋರಿಸ್ತೀರಿ ಅಪ್ಪಾರ? ದಿನಾ ಜಿಂತ್ಯಾಗಿಂದ ಹಿಡಿಗಟ್ಲೆ ಮಣ್ಣು ಬೀಳ್ತೈತಿ, ಇಲಿ ಹೆಕ್ಕಣ ಹಾವು ಚೇಳ ಮೈ ಮೇಲೆ ಹರಿದಾಡ್ತಾವ ಎಂದ ಈಶಣ್ಣ. ಏನ್ ಹರಿದಾಡಿದ್ರು ಕಾಯವ ಆ ಸಿದ್ಲಿಂಗನೇ ಹೌದಲ್ಲ. ಇಷ್ಟು ದಿವಸ ನಾವು ಇದೇ ಜಾಗದಾಗ ಅದೀವಲ್ಲ, ನಮಗೇನಾಗೈತಿ? ನಿಮ್ದು ಬೇರೆ ಅವ್ರದ್ದು ಬೇರೆ ರೀ ಅಪ್ಪಾರ. ಅವರು ಮೊದ್ಲೇ ಬರಾಕ ಜುಲುಮಿಲೆ ಒಪ್ಕೊಂಡಾರ. ಈ ಇಲಿ ಹೆಕ್ಕಣ ಹಾವ ಚೇಳ ನೋಡಿ ನಾವಲ್ಲೇ ಒಲ್ಲೆ ಅಂದ್ರ ಹೆಂಗ ಅಂತ ನಮಗ ಭಕ್ತರಿಗೆ ಚಿಂತೆ ಆಗೈತಿ. ಒಣ ಚಿಂತೆ ಮಾಡಿ ಹೈರಾಣ ಆಗ್ಬೇಡ್ರಿ. ಭಕ್ತರನ್ನ ಕಾಯವ ಒಂದು ಕಡೆ ಭಗವಂತ ಇದ್ರೆ ಇನ್ನೊಂದು ಕಡೆ ಗುರು ಇರ್ತಾನೆ. ಈ ದೇವರನ್ನ ಇಲ್ಲಿಗೆ ಕರೆಸುವ ಅಂತ ನನಗ ಆದೇಶ ಮಾಡಿದ್ದು ನನ್ನ ಆ ಗುರು ಸಿದ್ಧಲಿಂಗ. ಈಗ ಅವನೇ ಕಾಯ್ತಾನ ಬಿಡು. ಹೆಂಗಿನ್ ಮಾತ್ ಹೆಂಗ, ಆಯ್ತವಾರ ದಿವ್ಸ ಭಕ್ತರದು ಒಂದ್ ಮೀಟಿಂಗ್ ಕರೀರಿ, ಎಲ್ಲಾರಿಗೂ ವಿಷಯ ತಿಳಿಸಿದಂಗ ಆಗ್ತದ, ಮತ್ತ ಪಟ್ಟಾಧಿಕಾರದ ತಯಾರಿ ಬಗ್ಗೆ ಮಾತಾಡ್ದಂಗೂ ಆಗ್ತದ. ಆಯ್ತ್ರಿ ಬುದ್ಧಿ. ಹಂಗೆ ಈ ಹೊಸ ಜಗದ್ಗುರುಗಳಿಗೆ ಯಾವ ಹೆಸರು ಆರಿಸ್ಬೇಕು ಅಂತನೂ ಚರ್ಚೆ ಮಾಡ್ಬೇಕ್ರಿ ಎಂದ ಪಂಚಾಯನಿಗೆ. ಅದ್ರ ಬಗ್ಗೆ ಏನ್ ಚರ್ಚೆ ಮಾಡೋದದ? ಕನಿಷ್ಕೊಂಡ ಅವನು ಸಿದ್ಧಲಿಂಗ, ಹೋಗ್ಬಿಟ್ಟು ಬರವನು ಸಿದ್ಧಲಿಂಗನೇ ಆಗಿರ್ಲಿ. ಯಾಕ ಈ ಹೆಸರ ದೇಶ ಇಲ್ಲೇನು? ಎಂತ ಮಾತ್ರಿ ಬುದ್ಧಿ. ನಮ್ ಗದಗ ಡಂಬಳ ಮಠನೇ ಅಡಿಯೂರು ಸಿದ್ಧಲಿಂಗೇಶ್ವರ ಮಠ ಅಂತ ಕರೆಸ್ಕೊಂಡತಿ ಅಂದ್ರ ಆ ಹೆಸರಿಗೆ ಯಾರ ತಕರಾರಿರ್ತತಿ? ಅದೇ ಅವತ್ತು ತಮ್ಮ ಬಾಯಿಂದ ಈ ಹೆಸರ ಭಕ್ತರ ಕಿವಿ ಮೇಲೆ ಬೀಳಲಿ ಅಂಬುದೇ ನಮ್ಮ ಆಶೆ. ಸರಿ, ಇನ್ಯಾವುದಕ್ಕೂ ಚಿಂತೆ ಮಾಡ್ಬೇಡ್ರಿ. ಮುಂದಿನ ತಯಾರಿ ಬಗ್ಗೆ ಆಗಾಗ ಕೊಡ್ತಾ ಇರ್ಲಿ. ಆಯ್ತ್ರಿ ಬುದ್ಧಿ, ನಾವು ಬರ್ತೀವಿ. ನಮಸ್ಕರಿಸಿ ಎದ್ದು ಮುಂದೆ ಹೋದ ಪಂಚಾಕ್ಷರಯ್ಯ ಮತ್ತೆ ಮರಳಿ ಬಂದು, ಬುದ್ಧಿ, ಪಟ್ಟಾಧಿಕಾರಕ್ಕೆ ಇನ್ನೂ 1-2 ತಿಂಗಳ ಬೇಳೆ ಐತಲ್ರಿ, ಅಷ್ಟ್ರೊಳಗೆ ಏನಾರ ಕಟ್ಬಟ್ ಮಾಡಿ ಅವ್ರಿಗಿರಕ್ಕ ಒಂದು ಕ್ವಾಣಿನಾರ ಕಟ್ಸೋಣೇನು ಅಂತ. ಮಾತೇನೋ ಬೇಷದ, ಅದ್ರ ಮಠದಾಗ ರೊಕ್ಕ ಇಲ್ಲದ. ಆದ್ರೂ ಮ್ಯಾನೇಜರ್ನ ಕಾರ್ಬಾರಿಗಳನ್ನ ಕರೆದು ಒಂದ್ ಮಾತು ಕೇಳಿದ್ರ ಹೆಂಗ ಅಂತ. ಇಲ್ಲಿ ತನಕ ಅವ್ರ ಏನ್ ಮಾಡ್ಯಾರ? ಇದ್ರ ಖರ್ಚು ಮಾಡ್ಯಾರ, ಇಲ್ಲದಕ್ಕ ಒತ್ತಿ ಹಾಕ್ಯಾರ, ಇಲ್ಲ ಮಾರಾಟ ಮಾಡ್ಯಾರ. ಈಗ ನಾವ್ ರೊಕ್ಕ ಬೇಕು ಅಂತ ಕೇಳಿದ್ರ ಯಾವ್ದನ್ನು ಒತ್ತಿ ಹಾಕೋಣ ಹೇಳ್ರಿ ಅಂತಾರ. ಅಲ್ಲ ಅಂದ್ರ ಯಾವ್ದನ್ ಮಾರೋಣ ಹೇಳ್ರಿ ಅಂತ ಕೇಳ್ತಾರ. ಇಷ್ಟೆಲ್ಲ ಗೊತ್ತಿದ್ದು ಮತ್ತೇನ್ ಕೇಳುದದ? ಒತ್ತಾಯ ಮಾಡಿ ಸಿದ್ದರಾಮ ದೇವರನ್ನ ಒಪ್ಪಿಸಿಕೊಂಡು ಬಂದ ನಾವು ಅವ್ರನ್ನ ಇಂಥ ಬಿಳ್ಕಲ್ ಕೊನೆಯಾಗ ಇರ್ರಿ ಅಂತ ಹೇಳುದು ಅಸಹ್ಯ ಅನಿಸ್ತದ್ರಿ ಬುದ್ಧಿ. ನೋಡ್ರಪ್ಪ, ಕಲ್ಲು ಮಣ್ಣು ಸ್ಥಾವರ, ಮನಸ್ಸು ಹೃದಯ ಜಂಗಮ. ನೋಡ್ರಪ್ಪ, ಕಲ್ಲು ಮಣ್ಣು ಸ್ಥಾವರ, ಮನಸ್ಸು ಹೃದಯ ಜಂಗಮ. ನನ್ನ ಒಳಗನಿ ಹೇಳ್ತದ, ಈ ಸಿದ್ಧಲಿಂಗ ಖರೆ ಜಗದ್ಗುರು ಆಗಿ ಭಕ್ತರ ಹೃದಯ ಸಿಂಹಾಸನ ಏರ್ತಾನ ಹೋಗ್ರಿ. ಆಯ್ತ್ರಿ ಅಪ್ಪಾರ, ತಂಬಾಯಿ ಹರಕಿಲ್ಲಿಂದ ಹಂಗಾದ್ರೆ ಸಾಕು, ನಾವು ಬರ್ತೀವ್ರಿ. ಭಕ್ತರು ಅವರಿಗೆ ವಂದಿಸಿ ತೆರಳಿದ ನಂತರ ಶಿವಕುಮಾರ ಶ್ರೀಗಳು ಬೀಳು ಪಡೆಯಾದ ಮಠದ ಗೋಡೆಗಳನ್ನ ಶೂನ್ಯ ದೃಷ್ಟಿಯಿಂದ ನೋಡುತ್ತಾ ಕುಳಿತರು. ಗದಗಿನ ಮಠದ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದರ ಬಗ್ಗೆ ಈ ಅಧ್ಯಾಯಗಳಲ್ಲಿ ನಾವು ನೋಡಿದ್ದೇವೆ. ಶಿವಕುಮಾರ ಶ್ರೀಗಳು ಅವರು ಆ ಪೀಠವನ್ನ ಶ್ರೀಮಂತಗೊಳಿಸಲಿಲ್ಲ, ಆದ್ರೆ ಭಕ್ತರ ಹೃದಯವನ್ನ ಶ್ರೀಮಂತಗೊಳಿಸಿದ್ರು. ಅವರು ಬಹಳ ಮುಗ್ಧ ಮನಸ್ಸಿನವರು. ಹಾಗಾಗಿ ಅವರ ಬಗ್ಗೆ ಈ ಎಲ್ಲ ಭಕ್ತರಲ್ಲಿ ಭಕ್ತಿ ಇತ್ತು. ಆದ್ರೆ ಮಠದ ಆಡಳಿತ ವ್ಯವಸ್ಥೆಯಲ್ಲಿ ಬಿರುಕು ಬಿಟ್ಟಿತ್ತು. ಈ ಕಾರಣದಿಂದಾಗಿ ಅಲ್ಲಿಯ
ಆರ್ಥಿಕ ಸ್ಥಿತಿ ಸರಿ ಇರ್ಲಿಲ್ಲ. ಯಾವಾಗ ಮಠದಲ್ಲಿ ಭಕ್ತರಿಗೆ ಆಕರ್ಷಣೆ ಮಾಡುವಂತಹ ಯಾವುದಾದ್ರೂ ಒಂದು ಶಕ್ತಿ ಅಲ್ಲಿರ್ಬೇಕು. ಅದು ಅವರ ಗುರುವಿನ ರೂಪದಲ್ಲಿ ಇರಬಹುದು, ಇಲ್ಲ ಅಂದ್ರೆ ಆ ಮಠದಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳ ರೂಪದಲ್ಲಿ ಇರಬಹುದು, ಅಥವಾ ದಾಸೋಹದಿಂದ ಇರಬಹುದು. ಈ ಯಾವ ಅಲ್ಲಿ ಆ ಭಕ್ತರಿಗೆ ಕಾಣಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸ್ವಲ್ಪ ಈ ರೀತಿಯಾದಂತಹ ಒಂದು ಹಿನ್ನಡೆ ಆಗಿತ್ತು. ಅದಕ್ಕೆ ಶಿವಕುಮಾರ ಸ್ವಾಮಿಗಳೇ ಜವಾಬ್ದಾರರು ಅಂತ ಅಲ್ಲ. ಕೆಲವರು ಜ್ಞಾನಿಗಳು ಅವರು ಅಂತರ್ಮುಖಿ ಆಗಿರ್ತಾರ. ತಮ್ಮ ಮನಸ್ಸಿನೊಳಗ ಏನಿರ್ತದ ಅನ್ನೋದನ್ನ ಹೇಳೋದಿಲ್ಲ, ಒಳಗೊಳಗೆ ಅನುಭವಿಸ್ತಾ ಇರ್ತಾರೆ. ನಮ್ಮಲ್ಲಿ ಮಾತದೆ ಏನು ಅಂತಂದ್ರ, ಯಾರು ಒಳ್ಳೆ ಅಧ್ಯಾಪಕರಾಗಿರ್ತಾರ ಅವರು ಒಳ್ಳೆ ಆಡಳಿತಗಾರರು ಆಗಿರೋದಿಲ್ಲ ಅಂತ. ನಾ ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ಬಹಳಷ್ಟು ಕಾಲೇಜುಗಳಲ್ಲಿ ಈ ತರದ ವ್ಯವಸ್ಥೆಯನ್ನ ನಾವು ನೋಡಿರ್ತೇವೆ. ಒಳ್ಳೆ ಅಧ್ಯಾಪಕ ಮತ್ತು ಒಳ್ಳೆ ಆಡಳಿತಗಾರ ಒಬ್ಬ ಪ್ರಾಚಾರ್ಯ ಆಗ್ಲಿ ಅಥವಾ ಮುಖ್ಯಾಧ್ಯಾಪಕ ಆಗ್ಲಿ ಸಿಗೋದು ಬಹಳ ಕಷ್ಟ ಅಂತ. ಅದಕ್ಕೆ ಹೇಳ್ತಾರಲ್ಲ, ಆ ಗುಡ್ ಪ್ಲೇಯರ್ ಕೆನಾಟ್ ಬಿ ಎ ವೆರಿ ಗುಡ್ ಕ್ಯಾಪ್ಟನ್ ಅಂತ. ಹಂಗೆ ಆ ಗದಗಿನ ಮಠದ ಪರಿಸ್ಥಿತಿ ಆವತ್ತು ಆಗಿತ್ತು. ಅದಕ್ಕಾಗಿ ಈ ಸಿದ್ದರಾಮ ದೇವರು ಮಠಕ್ಕೆ ಹೋಗಿ ಶ್ರೀಗಳ ಜೊತೆಗೆ ಕೆಲವು ಮಾತುಗಳನ್ನ ಆಡ್ಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಇತ್ತು. ಅದಕ್ಕಾಗಿ ಅವರು ಮಠಕ್ಕೆ ನಾನು ಬರ್ತೀನಿ ಅನ್ನುವಂತ ಮಾತನ್ನ ಹೇಳಿದಾಗ ಭಕ್ತರಿಗೆ ಏನು ಭಯ ಅಂದ್ರೆ, ಒಂದು ವೇಳೆ ಇಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಅವರು ನನಗೆ ಈ ಮಠ ಬೇಡ ಅಂತ ಹೊರಟು ಹೋದ್ರೆ ಇನ್ಯಾರನ್ನ ಕರ್ಕೊಂಡು ಬರೋಣ, ಇವರಂತ ಒಳ್ಳೆಯ ಗುರುಗಳು ನಮ್ಗೆ ಸಿಗೋದಿಲ್ಲ ಅನ್ನುವಂತ ಒಂದು ಸಂಕಲ್ಪ ಅವ್ರದ್ದಾಗಿತ್ತಲ್ಲ. ಆ ಕಾರಣಕ್ಕಾಗಿ ಅವರಲ್ಲಿ ತಳಮಳ ಇತ್ತು. ಇವರಲ್ಲಿ ಶಿವಕುಮಾರ ಸ್ವಾಮಿಗಳು ಅವ್ರು ಇನ್ನೂ ಜೀವಂತ ಅದಾರ ಅಂದ್ಮೇಲೆ ನಾನು ಹೋದಾಗ ಅವರು ಶಾಂತವೀರ ಪಟ್ಟಾಧ್ಯಕ್ಷರ ಹಾಗೆ ಮಾತೃ ಹೃದಯಗಳು ಅದಾರು ಇಲ್ಲೋ ಅನ್ನುವಂಥದ್ದನ್ನ ನೋಡ್ಬೇಕು, ಮತ್ತೆ ಕೆಲವು ಸಂಗತಿಗಳನ್ನ ಅಲ್ಲಿ ತಿಳ್ಕೋಬೇಕು ಅನ್ನುವಂಥ ಮನಸ್ಸು ಅವ್ರಿಗೆ ಆಗಿದ್ರಿಂದ ಆ ಕರಾರನ್ನ ಹಾಕ್ತಾರೆ. ಇವತ್ತಿಗೆ ಈ ಗುರಿಯ ಗದುವೆ ಕುರಿತಾದ ಚಿಂತನವನ್ನ ನಿಲ್ಸೋಣ. ಮತ್ತೆ ಯಾರಾದ್ರೂ ಇದ್ರ ಬಗ್ಗೆ ಚರ್ಚೆ ಮಾಡೋದಿದ್ರೆ ಅದಕ್ಕೆ ಅವಕಾಶ ಆಗ್ಲಿ ಅಂತೇಳಿ ನನ್ನ ಮಾತು. ಇಲ್ಲಿವರೆಗೆ ಶ್ರೀ PR ಪೊಲೀಸ್ ಪಾಟೀಲ್ರು ಅವರೇ ಬರೆದಿರುವಂತಹ ಉರಿಯ ಗದ್ದುಗೆ ಕಾದಂಬರಿ ಕುರಿತಾಗಿ 16ನೇ ಅಧ್ಯಾಯದೊಳಗ ಸ್ಪಷ್ಟವಾದಂತಹ ನಿಲುವುಗಳನ್ನು ಕೊಟ್ಟಿದ್ದಾರೆ. ಆ ಪೂಜ್ಯರ ಮನಸ್ಸನ್ನ ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕಾಗಿದೆ. ಆ ಹಿನ್ನೆಲೆಯೊಳಗ ಉರಿಯ ಗದ್ದಿಗೆಯ ಇವತ್ತಿನ ಚಿಂತನೆ ಇಲ್ಲಿಗೆ ಮೊಟಕುಗೊಳಿಸೋಣ. ಯಾಕಂದ್ರೆ ನಾವು 6 ಗಂಟೆಗೆ ಬಸವಭೂಮಿ ಯಾತ್ರೆಗೆ ಹೊರಡ್ತಾ ಇದ್ದೀವಿ. ಸುಮಾರು ನಮ್ಮೊಂದಿಗೆ 450 ಜನ ಬರ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ 6 ಗಂಟೆಗೆ ನಮ್ಮ ಯಾತ್ರೆ ಇಲ್ಲಿಂದ ಪ್ರಾರಂಭ ಆಗ್ತದೆ. ದಯವಿಟ್ಟು ಇವತ್ತಿನ ಈ ಗೂಗಲ್ ಮೀಟ್ ಚಿಂತನೆಯನ್ನ ಇಲ್ಲಿಗೆ ಮೊಟಕುಗೊಳಿಸೋಣ. ಭಾಗವಹಿಸಿ ತಮ್ಮ ಚಿಂತನೆಯನ್ನ ಹೇಳಿಕೊಟ್ಟಿರುವಂತಹ ಶ್ರೀ PR ಪೊಲೀಸ್ ಪಾಟೀಲ್ರಿಗೂ MG ಮುಡುಕೂರವರಿಗೂ ಈ ಗೂಗಲ್ ಮೀಟ್ ದಲ್ಲಿ ಭಾಗಿಯಾಗಿರುವಂತಹ ಎಲ್ಲಾ ಶ್ರೋತೃಗಳಿಗೂ ಅನಂತರಂತ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇಂದಿನ ದಿನ ಅದು ಲಿಂಗಮಯ ಆಗ್ಲಿ ಅಂತ ತಿಳ್ಕೊಂಡು ನಾನು ಆಶಿಸ್ತಾ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಲಿಂಗಪತಿ ಹರ ಹರ ಮಹಾದೇವ.